ದಿನಾಂಕ 14/2/2026 ಶನಿವಾರದಂದು ಸ್ವಾಮಿ ವಿವೇಕಾನಂದ ಪಬ್ಲಿಕ್ ಸ್ಕೂಲ್ ಶ್ರೀರಾಮನಗರ ಶಾಲೆಯಲ್ಲಿ ಮಾತೃಮಿಲನ ಸಂಭ್ರಮವನ್ನ ಶ್ರೀರಾಮನಗರ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿನ ಶಾಲಾ ಮಕ್ಕಳ ತಾಯಂದಿರು ಸಂಭ್ರಮ ಸಡಗರದಿಂದ ಪಾಲ್ಗೊಂಡು ಸಂತಸ ಪಟ್ಟರು. ತಾಯಂದಿರಿಗೆ ತಾಯಿಯೇ ಮೊದಲ ಗುರು, ತಾಯಿ ಮಗನ ವಿಸ್ಮಯ ಬಾಂಧವ್ಯ, ಮಕ್ಕಳಿಗೆ ಅತಿಥಿಯಾಗಿ ಕುರುಕುರು ತಿಂಡಿಗಳನ್ನ ತಿನ್ನಿಸುವುದರಿಂದಾಗುವ ದುಷ್ಪರಿಣಾಮಗಳು ಮತ್ತು ಮಾತೃಮಿಲನ ಸಂಭ್ರಮದ ಮಹತ್ವ ಎಂಬ ವಿಷಯದ ಶೀರ್ಷಿಕೆಯಲ್ಲಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ತಾಯಂದಿರ ಪ್ರೀತಿ, ಅಂತ್ಯವಿಲ್ಲದ ತ್ಯಾಗ, ಅಚಲವಾದ ಬೆಂಬಲ, ನಿರಂತರ ಯಶಸ್ಸು ಬಯಸುವ ನಿಷ್ಕಲ್ಮಶ ಮನಸ್ಸು ಇವೆಲ್ಲ ಮೌಲ್ಯತೀತ ಕಣ್ಣಿಗೆ ಕಾಣುವ ದೇವರು ಎಂದರಿ ಅಮ್ಮ ಎಂದು ಪ್ರೊಫೆಸರ್ ಶರಣಬಸಪ್ಪ ಬಿಳಿಯಲೆ ಶ್ರೀ ಗವಿಸಿದ್ದೇಶ್ವರ ಮಹಾವಿದ್ಯಾಲಯ ಕೊಪ್ಪಳರವರು ವಿಷಯವನ್ನ ಮಂಡಿಸಿದರು. ಮಾತೃದೇವತೆ ಎಂದರೆ ಫಲವತ್ತತೆಯ ಸೃಷ್ಟಿ, ಪೋಷಣೆ ಮತ್ತು ಜೀವನವನ್ನ ಸಂಕೇತಿಸುವ ಪ್ರಮುಖ ಸ್ತ್ರೀ ದೇವತೆ ಎಂದು ಪ್ರೊಫೆಸರ್ ಪವನ್ ಕುಮಾರ್ ಗುಂಡೂರು ಹೇಳಿದರು. ಅತಿಯಾಗಿ ಕುರುಕುಲು ತಿಂಡಿಗಳನ್ನ ತಿನ್ನಿಸುವುದರಿಂದ ಪ್ರಾಣಕ್ಕೆ ಸಂಚಕಾರ ಆಗಬಹುದು ಎಂದು ಕುಮಾರಿ ಶ್ರೀಲಕ್ಷ್ಮಿ ಗುಬ್ಬಿಯವರು ಹೇಳಿದರು. ಕಾರ್ಯಕ್ರಮದಲ್ಲಿ ತಾಯಿಯೇ ಮನೆಯ ಬೆಳಕು, ಅದೆಷ್ಟೋ ಒತ್ತಡವಿದ್ದರೂ ಸಹಿಸುವ ಸಾಮರ್ಥ್ಯ ಇರುವುದು ತಾಯಿಗೆ ಮಾತ್ರ ಎಂದು ಅಧ್ಯಕ್ಷೀಯ ನುಡಿಗಳನ್ನ ಮಾನ್ಯ ಶ್ರೀ ಜಗನ್ನಾಥ್ ಆಲಂಪಲ್ಲಿ ಅವರು ಹೇಳಿದರು. ತಾಯಿ ಜಗದ ಕಣ್ಣು, ಕರುಣೆಯ ದನಿ ಎಂದು ಸಮಾರಂಭದ ಮಹತ್ವದ ಬಗ್ಗೆ ಮಾಹಿತಿಯನ್ನ ಶಾಲೆಯ ಉಪಾಧ್ಯಕ್ಷರು ಶ್ರೀಮತಿ ಪ್ರಿಯಾ ಕುಮಾರಿ ಅವರು ಹೇಳಿದರು. ಶ್ರೀಮತಿ ಶಾರೂನ್ ಕುಮಾರಿ ಪ್ರಧಾನ ಗುರುಗಳು ಕಾರ್ಯಕ್ರಮದ ಹಿರಿಯರನ್ನ ಗೌರವದಿಂದ ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಅಧ್ಯಕ್ಷರಾದ ಮಾನ್ಯ ಶ್ರೀ ಚನ್ನಪಾಟಿ ಪ್ರಭಾಕರ್, ಖಜಾಂಚಿಗಳಾದ ವೆಂಕಟ್ ಕೃಷ್ಣ, ಹಿರಿಯ ಶಿಕ್ಷಕರಾದ ಸಂಜೀವ್ ಕುಮಾರ್, ಶ್ರೀಮತಿ ಶಾಂತಿ, ಶಿಕ್ಷಕಿಯರು ಮತ್ತು ಸಿಬ್ಬಂದಿ ವರ್ಗ ಭಾಗಿಯಾಗಿದ್ದರು. ಶ್ರೀಮತಿ ಭುವನೇಶ್ವರಿ, ಶ್ರೀಮತಿ ಶ್ರೀದೇವಿ ಕಾರ್ಯಕ್ರಮವನ್ನ ನಿರೂಪಿಸಿದರು. ಮಾತೃಮಿಲನ ಸಂಭ್ರಮದ ಕಾರ್ಯಕ್ರಮವನ್ನ ಕುಮಾರಿ ಅಮೃತ ವಂದಿಸಿದರು. ಸ್ನೇಹಿತರು, ಅತ್ಯುತ್ತಮ ವಾಗ್ಮಿಗಳು ಆಗಿರ್ತಕ್ಕಂಥ ಪ್ರೊಫೆಸರ್ ಶರಣಬಸಪ್ಪ ಬಿಳಿಯವರೇ, ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಸ್ನೇಹಿತರಾದ ಪವನ್ ಕುಮಾರ್ ಗುಂಡೂರು ಸರ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ವಿವೇಕಾನಂದ ಶಾಲೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಪ್ರಿಯಾ ಕುಮಾರ್ ಮೇಡಮ್ ಅವರೇ, ಸ್ವಾಮಿ ವಿವೇಕಾನಂದ ಶಾಲೆಯ ಮುಖ್ಯೋಪಾಧ್ಯಾಯನಿ ಶ್ರೀಮತಿ ಶಾರೂನ್ ಕುಮಾರಿ ಮೇಡಮ್ ಅವರೇ, ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿನಿ ಕುಮಾರಿ ಶ್ರೀಲಕ್ಷ್ಮಿ ಗುಬ್ಬಿಯವರೇ, ಹಾಗೂ ಈ ಒಂದು ಪಾಲಕರ ಸಭೆಗೆ ಮದರ್ಸ್ ಮೀಟ್ಗೆ ಆಗಮಿಸಿರ್ತಕ್ಕಂಥ ಎಲ್ಲ ತಾಯಂದಿರೇ, ಶಿಕ್ಷಕರುಂದವೇ, ಮುದ್ದು ಮಕ್ಕಳೇ, ಈಗ ಶಾಲೆ ತಗೊಂಡು ಸ್ವಲ್ಪ ಒಂದು 7 ವರ್ಷ ಆಗತ್ತೇನೆ. ನಮ್ಮದು ಮೋಸ್ಟ್ಲಿ 7 ವರ್ಷ ಮುಗೀತು. 7 ವರ್ಷದಿಂದ ನಾನು ಒಂದು ವಿಷಯದ ಫೇಲ್ ಆಗ್ತಿದ್ದೀನಿ. ಯಾವಾಗ ನಾನು ಸಕ್ಸಸ್ ಆಗ್ತೀನಿ ಗೊತ್ತಾಗ್ತಿಲ್ಲ. ಪೇರೆಂಟ್ಸನ್ನು ಜಲ್ದಿ ಕರ್ಸೋಕ್ಕಾಗಲ್ಲ ನನ್ನ ಕೈಯಲ್ಲಿ. 7 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. 9 ಗಂಟೆಗೆ ಇನ್ವಿಟೇಷನ್ ಹಾಕಿನಿ, ಗೆಸ್ಟ್ಗಳಿಗೆ ಹೇಳಿನಿ 10 ಗಂಟೆ ಮೇಲೆ ಬರ್ರಿ ಸರ್, ನನಗೆ ಗೊತ್ತು ನನಗೆ ಅಂತ.
10 ಗಂಟೆಗೆ ಬರ್ಬೇಕು ಸರ್. ನೀವು 9 ಅಂತ ಹಾಕಿ ಇನ್ವಿಟೇಷನ್, ನೀವು 9 ಕೂತ್ರೆ ಬರ್ತೆ ಭಾಳ ಕಷ್ಟ. 2 ತಾಸು ಕೊಡ್ಬೇಕಾಗತ್ತಲ್ಲ. ಮುಖ್ಯವಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಶಿಸ್ತು ಅಂತಕ್ಕಂಥದ್ದು ಮನೇಲಿ ಉಟ್ಕೊಳ್ಬೇಕು. ಅಫ್ಕೋರ್ಸ್ ನನಗೆ ಅರ್ಥ ಆಗುತ್ತೆ, ನೀವು 9 ಗಂಟೆ ಒಳಗೆ ಕಾರ್ಯಕ್ರಮ ಬರ್ಬೇಕಂದ್ರೆ ಭಾಳ ತೊಂದರೆ. ಮನೆಯಲ್ಲಿ ಎಲ್ಲ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿ ಬರಬೇಕು. ನಾನು ಇಲ್ಲ ಅಂತ ಹೇಳಲ್ಲ. ಅದ್ರ ಜೊತೆಗೆ ಇದು ನಿರಂತರವಾಗಿ ಪ್ರತಿ ದಿವಸ ಅಲ್ಲಲ್ಲ, ಯಾವುದಾದ್ರೂ ಒಂದು ವಿಶೇಷವಾಗಿರ್ತಕ್ಕಂಥ ದಿವಸ ಇರೋದ್ರಿಂದ ಸ್ವಲ್ಪ ಕಷ್ಟಪಡಬೇಕು. 1 ತಾಸು ಜಲ್ದಿ ಹೇಳಬೇಕು. 1 ತಾಸು ಬೇಗ ಇದ್ದು ನಿಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ನೀವೆಲ್ಲ ಆನ್ ಟೈಮಿಗೆ ಬಂದರೆ ಕಾರ್ಯಕ್ರಮ ತುಂಬ ಯಶಸ್ವಿ ಆಗ್ತವೆ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಈ ಟೈಮನ್ನು ನಾವು ಮ್ಯಾನೇಜ್ ಮಾಡಬೇಕಾದ್ರೆ ಸ್ವಲ್ಪ ಯಾವಾದರೂ ಜಂಪ್ ಮಾಡಿ ಓಡಬೇಕಾಗುತ್ತೆ. ಇಲ್ಲಾಂದ್ರೆ ಸಾಯಂಕಾಲ ನಿಮ್ಗೆ 4:15 5 ಗಂಟೆ ಆದ ತಕ್ಷಣ ಮತ್ತೆ ಮನೆ ಕಡೆ ನೆನಪಾಗುತ್ತೆ. ಅಲ್ಲಿ ಎಲ್ಲೋ ಒಂದು ಕಡೆ ಕಾರ್ಯಕ್ರಮದಲ್ಲಿ ಏರುಪೇರು ಆಗ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಮುಖ್ಯವಾಗಿ ನಿಮ್ಮ ಮಾತೃ ಮಿಲನದ ಸಂಭ್ರಮ ಈ ಕಾರ್ಯಕ್ರಮದ ಹೆಸರು. ಯಾಕೆ ನಾವು ತಾಯಂದ್ರನ್ನ ಅಷ್ಟೇ ಕರೆದೀವಿ ಹೇಳಿ? ತಾಯಂದ್ರನ್ನೇ ಒಂದು ಮಾತೃ ಮಿಲನ ಕಾರ್ಯಕ್ರಮ ಮಾಡಬೇಕು, ಅವ್ರನ್ನೇ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳನ್ನಾಗಿ ಮಾಡಬೇಕು. ನಿಮ್ಮ ತಲೆ ಮೇಲೆ ಎಲ್ಲ ಕಿರೀಟ ಹಾಕ್ಬಿಟ್ಟು ನಿಮ್ಮನ್ನು ಸುಂದರವಾಗಿ ಕಾಣಂತ ಮಾಡಬೇಕು. ಮೊದಲೇ ಎಲ್ಲರೂ ಸುಂದರವಾಗಿ ರೆಡಿಯಾಗಿ ಬಂದಿದ್ದೀರಿ, ಆ ಕಿರೀಟ ಒಂದಿದ್ರೆ ಇನ್ನೂ ಸುಂದರವಾಗಿ ಕಾಣ್ತೀರಿ ಅಂತ ಅತ್ಯುತ್ತಮವಾದ ರೀತಿಯಲ್ಲಿ ನಮ್ಮ ಟೀಚರ್ಸ್ ಎಲ್ಲ ರೆಡಿ ಮಾಡಿದ್ದಾರೆ. ಇದ್ರ ಉದ್ದೇಶ ಏನಂದರೆ, ತಾಯಿ ಬೆಳಗ್ಗೆ ಎದ್ದ ತಕ್ಷಣ ಪಾಪ ಟೆನ್ಷನ್ ಸ್ಟಾರ್ಟ್. ಮನೆಯಲ್ಲಿ ಶಾಲೆ ಇತ್ತಂದ್ರಂತೂ ಮುಗಿದೋಯ್ತು. ಮಕ್ಕಳನ್ನ ರೆಡಿ ಮಾಡಬೇಕು, ಬೇಗ ಅಡುಗೆ ಮಾಡಬೇಕು, ಬಾಕ್ಸ್ ಕಟ್ಟಬೇಕು, ಅವ್ರಿಗೆ ಕರ್ಕೊಂಬಂದು ಬಸ್ಸಿಗೆ ಬಿಡಬೇಕು ಅಥವಾ ಶಾಲೆಗೆ ಕರ್ಕೊಂಬಂದು ಬಿಡಬೇಕು, ನೋಡ್ಕೊಳ್ಬೇಕು, ಅವ್ರನ್ನ ಕಳಿಸ್ಬೇಕು. ಎಲ್ಲ ತೊಂದರೆಗಳು, ಸಾಕಷ್ಟು ಟೆನ್ಷನ್. ಇವೆಲ್ಲ ಟೆನ್ಷನ್ ನಡುವೆ ಮಗುವಿನ ಶಿಕ್ಷಣದ ಬಗ್ಗೆ ಅತಿಯಾಗಿ ಟೆನ್ಷನ್ ತಗೊಳ್ತಕ್ಕಂಥವ್ರು ತಾಯಿ ಮಾತ್ರ. 100ಕ್ಕೆ 90 ಮನೆಯಲ್ಲಿ ಕಳಂಗಿಲ್ಲ ಅವರು. ಏನಾರಾಗಲಿ ಬಿಡಂತಾರವರು, ನನ್ನ ಕೆಲಸ ಏನು ಫೀಸ್ ಕಟ್ತೀನಿ ಅಷ್ಟೇ. ಆದರೆ ನಿಮಗೆ ಎಷ್ಟೆಲ್ಲ ಆಸೆ ಆಕಾಂಕ್ಷೆಗಳು ಇರ್ತವೆ ಅಂತ ಹೇಳಿದ್ರೆ, ನನ್ನ ಮಗುವನ್ನು ಅತ್ಯುತ್ತಮ ಸ್ಥಾನದಲ್ಲಿ ನೋಡ್ಬೇಕು ನಾನು. ಹಾಗಾಗಿನೇ ಮಗುಗೆ ನೀವು ಟೆನ್ಷನ್ ತಗೊಳ್ಳೋದಲ್ಲದೆ ಮಗುಗೆ ಅರ್ಧ ಜಾಸ್ತಿ ಟೆನ್ಷನ್ ಕೊಡೋದು. ಅವನು ನೋಡಿ ಎಷ್ಟು ಮಾರ್ಕ್ಸ್ ತಗೊಂಡ, ಅವನು ಫಸ್ಟ್ ರ್ಯಾಂಕ್ ಬಂದ, ಅವನ ಆಟದಲ್ಲಿ ಫಸ್ಟ್ ಬಂದ, ಇವೆಲ್ಲ ಕಂಪ್ಯಾರಿಸನ್ ಮಾಡಿ ಮಗುಗೆ ನಿಮ್ಮ ಟೆನ್ಷನ್ನನ್ನೆಲ್ಲ ಮಗುಗೆ ಹಾಕ್ಬಿಡ್ತೀರಿ. ಹೌದಾ? ನಾವು ಎಷ್ಟು ಒತ್ತಾಯ ಮಾಡಿ ಎಲ್ಲ ಪೇರೆಂಟ್ಸಿಗೆ ಇವತ್ತು ಮುಂದಿನ ಚೇರಿಗೆ ಕೂಡಿಸಿವಿ. ಇಲ್ಲಾಂದ್ರೆ ಎಲ್ಲರೂ ಅಲ್ಲಿ ಹಿಂದೆ ಕೂಡ್ತಿದ್ರು. ನೀವೇನಂದ್ರೆ ನಾವಿಂದು ಕೊಡ್ತೀವಿ, ನಮ್ಮ ಮಕ್ಕಳು ಮುಂದೆ ಚೇರ್ ಕೊಡ್ಬೇಕು. ದಿವಸ ಶಾಲೆಗೆ ಬರೋದು, ಮುಂದಿನ ಬೆಂಚಲ್ಲಿ ಕೂಡ್ಸಿರಿ ಸರ್ ನಮ್ಮ ಮಗನಿಗೆ. ಹೌದಾ? ಯಾವುದೇ ಆಗಲಿ ತುಂಬ ಕಷ್ಟ. ಹೇಳೋದು ಭಾಳ ಸುಲಭ, ನಾವು ಮಾತಾಡೋದನ್ನು. ಈಗ 6 ಜನ ಬಂದರು, 6 ಜನ ಆ್ಯಕ್ಟಿಂಗ್ ಮಾಡಿದ್ರು. ಹೌದಾ? ಅಲ್ಲಿ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಸಾಕಷ್ಟು ದಿಗುಡು ಇರುತ್ತೆ, ಇನ್ನೂ ಫೇಸ್ ಮಾಡಬೇಕಾಗತ್ತೆ. ಮಗು ಆ ಸ್ಟೆಪ್ಸನ್ನೆಲ್ಲ ಅನುಭವಿಸ್ಬೇಕಲ್ಲ. ಇದೆಲ್ಲ ನಿಮಗೆ ಪ್ರಾಕ್ಟಿಕಲ್ ಆಗಿ ಅನುಭವ ಆಗಲಿ ಅಂತ ಇನ್ನು ಸಾಯಂಕಾಲವರೆಗೆ ನಿಮ್ಗೆಲ್ಲರಿಗೂ ಅನುಭವ ಆಗುತ್ತೆ. ಹೌದಾ? ನಿಮ್ಗೆಲ್ಲ ಗೊತ್ತಾಗಬೇಕು ಮಗು ಎಷ್ಟು ಕಷ್ಟಪಡುತ್ತೆ ಶಾಲೆಯಲ್ಲಿ. ನಮ್ಮ ಗೆಳೆಯನಾಗಿರ್ತಕ್ಕಂಥ ಪವನ್ ಈ ಒಂದು ಶಾಲೆಗೆ ಹೋಗಿ ತಾಯಿಯೇ ಮೊದಲ ಗುರು ಅಂತ ಮಾತನಾಡ್ಬೇಕು ಸರ್ ಅಂತ ಹೇಳಿದಾಗ, ಅಂದಿನಿಂದ ಇಂದಿನವರೆಗೆ ನಾನು ಸಾಕಷ್ಟು ಪುಸ್ತಕಗಳನ್ನು ಓದಿದೆ. ಎಷ್ಟು ಸಾಧ್ಯ ಅಷ್ಟು ಬೇರೆ ಬೇರೆ ಎಲ್ಲವನ್ನ ರೆಫರ್ ಮಾಡಿದೆ. ಆದರೆ ಈ ಕ್ಷಣದವರೆಗೂ ಕೂಡ ನನಗೆ ಈ ಒಂದು ಮಾತುಗಳನ್ನು ಉಪನ್ಯಾಸವನ್ನು ಮಾಡಲಿಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸಿದ್ಧವಾಗಿಲ್ಲ. ಏಕೆಂದರೆ ತಾಯಿಯ ಬಗ್ಗೆ ನಾವೆಷ್ಟೇ ಪುಸ್ತಕಗಳನ್ನು ಬರೆದರೂ ಕೂಡ ಅದು ಕಡಿಮೆ. ತಾಯಿಯ ಬಗ್ಗೆ ಮಹಾಕಾವ್ಯಗಳು ಬಂದಿವೆ, ತಾಯಿಯ ಬಗ್ಗೆ ಸಾಕಷ್ಟು ಸಿನಿಮಾಗಳು ಬಂದಿವೆ, ತಾಯಿಯ ಬಗ್ಗೆ ಸಾಹಿತ್ಯ ಬಂದಿದೆ, ತಾಯಿಯ ಬಗ್ಗೆ ಹಾಡುಗಳು ಬಂದಿವೆ, ತಾಯಿಯ ಬಗ್ಗೆ ಎಷ್ಟೆಲ್ಲ ಸಂಗತಿಗಳು ಬಂದರೂ ಕೂಡ ನಮಗೀಗಲೂ ಕೂಡ ಒಂದು ತೃಪ್ತಿ ಅಂತ ಇಲ್ಲ ಆ ತಾಯಿಯ ಚಿತ್ರಣವನ್ನು ಪೂರ್ಣಗೊಳಿಸಲಿಕ್ಕೆ. ಅದೊಂದು ದೊಡ್ಡದಾದಂಥ ಸಂಪತ್ತು.
ಈ ಭೂಮಿಯ ಮೇಲೆ ಬರಲಿಕ್ಕೆ ಇರ್ತಕ್ಕಂಥ ಒಂದೇ ಒಂದು ದಾರಿ ಏನಂದರೆ ತಾಯಿಯ ಗರ್ಭದಿಂದಲೇ ನಾವು ಬರಬೇಕು. ಅಂಥ ಒಂದು ತಾಯಿ ನಮ್ಮನ್ನ ಜನ್ಮ ನೀಡಬೇಕಂದ್ರೆ ಅವಳು ಪಡುವಂಥ ಕಷ್ಟ ಅಷ್ಟಿಷ್ಟ ಅಲ್ಲ. ಆ ಕಷ್ಟವನ್ನು ನಾವು ಪದಗಳಲ್ಲಿ ಕೂಡ ಹೊಗಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಓದಿದ್ದೆ ಫೇಸ್ಬುಕ್ನಲ್ಲಿ, ಅವಳು ನಾವು ಜನ್ಮ ನೀಡುವ ಸಂದರ್ಭದಲ್ಲಿ ಆ ಕ್ಷಣ ಏನು ನಾವು ಭೂಮಿಗೆ ಬರುವ ಕ್ಷಣದಲ್ಲಿ ತಾಯಿ ತನ್ನ ನೋವಿನ 40 ಪಟ್ಟು ಹೆಚ್ಚು ನೋವನ್ನು ಅನುಭವಿಸ್ತಾಳಂತೆ ಹೆರಿಗೆಯ ಸಂದರ್ಭದಲ್ಲಿ. ಅದನ್ನ ಯಾವ ಪದಗಳಿಂದಲೂ ಕೂಡ, ಯಾವ ಸಾಂತ್ವನದಿಂದಲೂ ಕೂಡ, ಯಾವ ವಿಶೇಷತೆಯಿಂದಲೂ ಕೂಡ ತುಂಬಲಿಕ್ಕೆ ಆಗದಂಥ ಒಂದು ನೋವು ಯಾವುದು ಅಂದರೆ ಗರ್ಭವನ್ನು ನಮಗೆ ಆ ಸಂದರ್ಭದಲ್ಲಿ ನಮ್ಮನ್ನು ಭೂಮಿಗೆ ಅವತರಿಸುವಂಥ ಸಂದರ್ಭದಲ್ಲಿ. ಇಂಥ ಒಂದು ತಾಯಿಯ ಬಗ್ಗೆ ನಾನು ನಿನ್ನೆ ಪವನ್ ಅವರಿಗೆ ಹೇಳಿದೆ. ಪವನ್, ನಿನ್ನ ಕನ್ನಡದ ನಿಘಂಟಿನಲ್ಲಿ 30% ಪದಗಳು ತಾಯಿಗೆ ಸಂಬಂಧಿಸಿದ ಪದಗಳಿವೆ. ಒಂದು ಸಲ ನೀವು ಕನ್ನಡ ನಿಘಂಟಿನಲ್ಲಾಗಲಿ ಅಥವಾ ಯಾವುದೇ ಭಾಷಾ ನಿಘಂಟಿನಲ್ಲಿ, ಭಾಷಾ ಡಿಕ್ಷನರಿಯಲ್ಲಿ ತಾಯಿಗೆ ಸಂಬಂಧಿಸಿದ ಪದಗಳನ್ನು ತೆಗೆದು ಬಿಟ್ರಿ ಅಂದರೆ ಆ ನಿಘಂಟು ಅರ್ಧದಷ್ಟು ಖಾಲಿ ಆಗತ್ತೆ. ಪ್ರೀತಿ, ವಾತ್ಸಲ್ಯ, ಮಮತೆ, ಪ್ರೇಮ, ಮಾತೃಹೃದಯ, ಹೆರಿಗೆ, ಮಡಿಲು, ತೊಟ್ಟಿಲು, ಕಂದ, ಹೀಗೆ ನೀವು ಹೇಳ್ತಾ ಹೋಗ್ರಿ ಪದಗಳನ್ನು. ಎಲ್ಲ ಪದಗಳನ್ನು ನೀವು ಒಂದು ಕಡೆ ಜೋಡಿಸಿದ್ರೆ ತಾಯಿಯ ಪೂರ್ಣ ವರ್ಣನೆ ಸಾಧ್ಯವಾಗೋದಿಲ್ಲ. ಅಂಥ ತಾಯಿಯ ಋಣವನ್ನು ತೀರಿಸ್ಲಿಕ್ಕೆ ಸಾಧ್ಯನಾ? ಬಹಳ ಜನ ಅಂತಿರ್ತೇವೆ, ತಾಯಿಯ ಋಣ ತೀರಿಸ್ಬಿಟ್ಟಿವಿ ಅಂತ ಹೇಳ್ತೇವೆ. ಆದರೆ ಖಂಡಿತವಾಗಿ ತಾಯಿಯ ಋಣವನ್ನು ತೀರಿಸ್ಲಿಕ್ಕೆ ಆಗೋದಿಲ್ಲ. ಗುರುರಾಜ್ ಕರ್ಜಗಿ ಅವರು ಮೊನ್ನೆ ಒಂದು ಯೂಟ್ಯೂಬಿನ ಕಥೆಯಲ್ಲಿ ಹೇಳಿದರು, ತಾಯಿಯ ಋಣವನ್ನು ನಮಗೆ ಎಷ್ಟರ ಮಟ್ಟಿಗೆ ತೀರಿಸಲಿಕ್ಕೆ ಸಾಧ್ಯ ಅನ್ನೋದನ್ನು ಹೇಳಿದರು. ನಾವು ಈ ಭೂಮಿಗೆ ಬರುವಾಗ, ತಾಯಿಯ ಮಡಿಲಿನಿಂದ, ಗರ್ಭದಿಂದ ಹೊರಬರುವಾಗ ಮೊದಲು ನಮಗೆ ಭೇಟಿಯಾಗುವ ಮಹಾಮಾತೆನೇ, ಮಹಾದೇವತೆನೇ ತಾಯಿಯಾಗಿರ್ತಾಳೆ. ಬಂದ ತಕ್ಷಣವೇ ನಾವು ಒಂದು ಮಾಂಸದ ಮುದ್ದೆಯಾಗಿರ್ತೇವೆ. ಆ ಮಾಂಸದ ಮುದ್ದೆಯಾಗಿರ್ತಕ್ಕಂಥ ಆ ಒಂದು ಶಿಶುವಿನ ನಾವು ಬರುವಾಗ ಮುಷ್ಟಿಯನ್ನು ಬಿಗಿ ಇಟ್ಟುಕೊಂಡು ಬರ್ತೇವೆ. ಈ ಒಂದು ಭೂಮಿಗೆ ಬರುವಾಗ ನಮಗೆಲ್ಲರಿಗೆ ಗೊತ್ತಿರ್ತಕ್ಕಂಥ ಸಂಗತಿ, ಮುಷ್ಟಿಯನ್ನು ಬಿಗಿ ಇಟ್ಕೊಂಡು ಬರ್ತೇವೆ. ಆಗ ಅಲ್ಲಿರ್ತಕ್ಕಂಥ ತಾಯಿಯ ಗರ್ಭದಿಂದ ಹೊರಗೆ ಬಂದ ತಕ್ಷಣ ಅಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಆ ಮುಷ್ಟಿಯನ್ನು ತಾಯಿ ಬಿಡಿಸ್ತಾಳಂತೆ. ತಾಯಿ ಅಥವಾ ತಾಯಿಯ ಸುತ್ತಮುತ್ತಲಿರ್ತಕ್ಕಂಥ ಅವರೆಲ್ಲರೂ ಬಿಡಿಸ್ತಾಳಂತೆ. ಅಲ್ಲಿ ಒಂದಿಷ್ಟು ಕಣ ರಕ್ತ ಇರುತ್ತಂತೆ, ಮಣ್ಣಿರುತ್ತಂತೆ. ಈ ಮುಷ್ಟಿಯಲ್ಲಿ ಒಂದಿಷ್ಟು ಮಣ್ಣು ಇರುತ್ತದಂತೆ. ಮಡಿಲಿನಲ್ಲಿ ನಾವು ತಾಯಿಯ ಗರ್ಭದ ಮಡಿಲಿನಲ್ಲಿದ್ದಾಗ ಹೊರಗಡೆ ಬರುವಾಗ ಆ ಮಣ್ಣನ್ನು ಹಿಡ್ಕೊಂಡೇ ಬರ್ತೀವಂತೆ. ಆ ಮಣ್ಣನ್ನು ಆ ಹಾಸಿಗೆ ಮೇಲೆ ಜಾಡಿಸ್ತಾರಂತೆ. ಗುರುರಾಜ್ ಕರ್ಜಿಗೆ ಅವರು ಒಂದು ಮಾತು ಹೇಳ್ತಾರೆ, ಇಡೀ ನಿಮ್ಮ ಜೀವನ ಪರ್ಯಂತ ನೀವು ಸೇವೆ ಮಾಡಿ, ತಾಯಿಯನ್ನು ಹೊಗಳಿ, ತಾಯಿಯನ್ನು ವಂದಿಸಿ, ತಾಯಿಯನ್ನು ಗೌರವಿಸಿ, ತಾಯಿಯನ್ನು ಬೇಕಾದಷ್ಟು ಮಾಡಿದರೂ ಕೂಡ ಆ ಹಾಸಿಗೆಯ ಮೇಲೆ ನಾವು ಉದುರಿಸುವಂತ ಆ ಮಣ್ಣಿನ ಋಣವನ್ನು ಕೂಡ ನಮಗೆ ತೀರಿಸ್ಲಿಕ್ಕಾಗಲ್ಲಂತೆ. ಅನ್ನೋದು ತುಂಬಾ ಅರ್ಥಪೂರ್ಣವಾಗಿದೆ. ಯಾಕಂದ್ರೆ ತಾಯಿ ಅನ್ನತಕ್ಕಂದು ಒಂದು ಸಂಬಂಧ ಮಾತ್ರ ಅಲ್ಲ, ಇದು ಇಡೀ ಜಗತ್ತನ್ನೇ ನಡೆಸುವಂತ ಶಕ್ತಿ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಮಾತಾಡದೇ ಇದ್ರೂ ತಾಯಿ ಮಗುವಿನ ಭಾವನೆಗಳನ್ನ ಅರ್ಥ ಮಾಡ್ಕೋತಾಳೆ. ತಾನೇನೇ ಕಲಿದೇ ಇದ್ರೂ ತಾಯಿ ಮಕ್ಕಳಿಗೆ ಜೀವನದ ಪಾಠನ ಕಲಿಸ್ತಾಳೆ. ಇಂತಹ ಮದರ್ಸ್ ಮೀಟ್ ಅನ್ನೋ ಕಾರ್ಯಕ್ರಮಗಳಿಂದ ನಾವು ತಾಯಿನ ಗೌರವಿಸೋದು ಮಾತ್ರ ಅಲ್ಲ, ಆ ತಾಯಿಯ ಪ್ರಾಮುಖ್ಯತೆ ಏನು, ಅವಳ ಪಾತ್ರ ನಮ್ಮ ಜೀವನದಲ್ಲಿ ಏನು ಅನ್ನೋದನ್ನ ನಾವು ಕಲಿಬೋದು ಅಥವಾ ತಿಳ್ಕೊಬೋದು. ಈಗ ನೀವು ಮಾಡ್ತೀರಾ, ನೀವು ಮನೆಯಲ್ಲಿ ದಿನನಿತ್ಯ ಕೆಲಸ ಮಾಡ್ತೀರಾ, ನೀವು ಮಾಡೋ ಕೆಲಸಗಳಿಗೆ ಸಂಬಳ ಇರೋದಿಲ್ಲ, ರಜೆ ಅಂತೂ ಮೊದಲೇ ಇರೋದಿಲ್ಲ, ಇನ್ನು ರಿಟೈರ್ಮೆಂಟ್ ಅಂತೂ ಕೇಳೋದೇ ಬೇಡ. ಸೊ ನಿಮ್ಮ ಕೆಲಸದ ಒಂದು ಫಲ ಏನಂತಂದರೆ ಒಂದು ಒಳ್ಳೆಯ ಸಮಾಜ, ಒಂದು ಒಳ್ಳೆಯ ಕುಟುಂಬ ನಿಮ್ಮ
ಕೆಲಸದ ಫಲ. ಸೊ ನಾನು ನಿಮ್ಗೆ ಅದಕ್ಕೆ ಹೇಳ್ತೀನಿ, ಯಾವಾಗಾದರೂ ನೀವು ಏನು ಮಾಡ್ತೀರಾ ಅಂತ ಕೇಳಿದರೆ ನಾನು ಸಾಕಷ್ಟು ತಾಯಂದ್ರೆ ಹೇಳ್ತಾರೆ, ಅಯ್ಯೋ ನಾವೇನು ಬಿಡು ಮನೆಯಾಗಿರ್ತೀವಿ, ನೀವೆಲ್ಲ ಓದಿರಿ. ಅದು ತುಂಬ ತಪ್ಪು. ನೀವು ಹೆಮ್ಮೆಯಿಂದ ಹೇಳ್ಕೋಬೇಕು, ನೀವು ಹೋಮ್ ಮೇಕರ್ಸ್, ನಿಮ್ಮಿಂದನೇ ಪ್ರತಿಯೊಂದು ಸ್ಟಾರ್ಟ್ ಆಗೋದು. ಈಗ ನಾವು ಇಷ್ಟು ಎತ್ತರಕ್ಕೆ ಯಾರಾದರೂ ಬೆಳೀತಾರೆ ಅಂದರೆ ಮೊದಲನೇದು ಅದಕ್ಕೆ ಬೆಂಬಲ ಕೊಡೋದು ತಾಯಿನೇ. ಅವಳು ಮಾಡಿ ಹಾಕಿರುವಂಥ ಅಡಿಗೆ ಆಗಿರ್ಬೋದು, ಅವಳು ತೋರಿಸಿರುವಂಥ ಪ್ರೀತಿ, ಅವಳು ತೋರಿಸುವಂಥ ಮಾರ್ಗದರ್ಶನದಿಂದನೇ ಯಾವುದಾದ್ರೂ ಒಂದು ವ್ಯಕ್ತಿ ಏನಾದರೂ ಸಾಧಿಸೋಕ್ಕೆ ಸಾಧ್ಯ. ಈ ಒಂದು ಟೈಮಲ್ಲಿ ನನ್ನ ಗೆಳತಿ ಒಬ್ಳು ತಾಯಿ ಬಗ್ಗೆ ಸುಂದರವಾಗಿ ಒಂದು ಕವಿತೆ ಬರೆದಿದ್ದಾಳೆ. ಈ ಟೈಮಲ್ಲಿ ಅದನ್ನ ಹೇಳಲಿಲ್ಲ ಅಂದರೆ ತುಂಬಾ ತಪ್ಪಾಗುತ್ತೆ ಅನಿಸುತ್ತೆ. ಸೊ ಆ ಒಂದು ಕವಿತೆಯ ಹೆಸರು ಅಮ್ಮ ಎಂದರೆ ಅಷ್ಟೇ ಸಾಕೆ. ನೂರಾರು ಕನಸ ಹೊತ್ತು ಆಸೆಯಿಂದ ನನ್ನ ಹೆತ್ತು ಬೆಳಕನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಅಮ್ಮ ಎಂದರೆ ಅಷ್ಟೇ ಸಾಕೆ. ಬೆಳದಿಂಗಳ ರಾತ್ರಿಯಲ್ಲಿ ಪ್ರೀತಿಯ ತುತ್ತಿಟ್ಟು ಬಾನಲ್ಲಿ ಚಂದ್ರನ ತೋರಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಅಮ್ಮ ಎಂದರೆ ಅಷ್ಟೇ ಸಾಕೆ. ನಾನಳಲು ನೀನತ್ತು ಸೆರಗಂಚಲಿ ಹನಿವತ್ತಲು ನನ್ನ ನಗಿಸಲು ಚಡಪಡಿಸಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಅಮ್ಮ ಎಂದರೆ ಅಷ್ಟೇ ಸಾಕೆ. ಹೂವಿನ ಮೊಗದಾಕೆ ಹಾಲಿನ ಮನದಾಕೆ ಸರ್ವರ ನೆಮ್ಮದಿ ಬಯಸುವಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಅಮ್ಮ ಎಂದರೆ ಅಷ್ಟೇ ಸಾಕೆ. ಮನೆ ಮನದಲ್ಲಿ ದೀಪ ಬೆಳಗಿಸಿ ಹೊತ್ತು ಹೊತ್ತಿಗೆ ಅನ್ನವ ಉಣಿಸಿ ತಂದೆ ಮಗುವನ್ನು ಸಲಹುವಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಅಮ್ಮ ಎಂದರೆ ಅಷ್ಟೇ ಸಾಕೆ, ಅಮ್ಮ ಎಂದರೆ ಅಷ್ಟೇ ಸಾಕೆ. ಇಂಥ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗ್ತಿರೋದು ತುಂಬ ದೊಡ್ಡ ಅದೃಷ್ಟ ಅಂತಲೇ ಅನ್ಕೋತೀನಿ. ಇನ್ನು ನನ್ನ ವಿಷಯಕ್ಕೆ ಸಂಬಂಧಪಟ್ಟರೆ ನಾನು ಶ್ರೀಲಕ್ಷ್ಮಿ ಗುಬ್ಬಿ. ನಾನು MSc ಇನ್ ಫುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಾಡ್ತಾ ಇದ್ದೀನಿ. ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ ಬೆಂಗಳೂರಲ್ಲಿ ನಾನೀಗ ವ್ಯಾಸಂಗ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮಾತಾಡ್ತಿರುವಂತಹ ವಿಷಯ ಯಾವುದು ಅಂದರೆ ಫುಡ್ ಎಡಿಟಿವ್ಸ್ ಆ್ಯಂಡ್ ಪ್ರಿಸರ್ವೇಟಿವ್ಸ್, ಅಂದರೆ ಆಹಾರಕ್ಕೆ ಸೇರಿಸುವಂತಹ ಪದಾರ್ಥಗಳು ಮತ್ತು ಸಂರಕ್ಷಕಗಳು. ಸೊ ಈಗ ಫಸ್ಟ್ ಸಂರಕ್ಷಕಗಳು ಅಂದರೆ ಪ್ರಿಸರ್ವೇಟಿವ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈಗ ನೀವು ಮನೇಲಿ ಅಡುಗೆ ಮಾಡ್ತೀರಲ್ಲ, ಸ್ವಲ್ಪ ನಗ್ರಿ, ನನಗೂ ಸ್ವಲ್ಪ ಎನ್ಕರೇಜ್ಮೆಂಟ್ ಬರ್ತದೆ. ಓಕೆ, ನಾನು ಒಬ್ಬಳೇ ಮಾತಾಡೋದಲ್ಲ, ನಿಮ್ಮಿಂದ ನನಗೆ ಉತ್ತರ ಕೂಡ ಬೇಕು. ಸೊ ನೀವು ಮನೇಲಿ ಅಡುಗೆ ಮಾಡ್ತೀರಲ್ಲ, ನೀವು ಮಾಡಿರೋ ಅಡುಗೆ ಎಷ್ಟು ದಿವಸದ ಕಾಲ ಕೆಡದೇ ಇರೋ ಥರ ಒಳ್ಳೆ ರೀತಿಯಲ್ಲಿ ಇರುತ್ತೆ? ಅಲ್ಲ, ಮಾವಿನಕಾಯಿ ಚಟ್ನಿ ಅಂತಾನೆ ಅಲ್ಲ, ಏನಾದರೂ ತಿನಿಸು ತಗೊಂಡ್ರೆ ನೀವು ಮನೇಲಿ ಅಡುಗೆ ಮಾಡೋದಿರ್ಬೋದು ಅಥವಾ ಉಪ್ಪಿನಕಾಯಿ ಆಗಿರ್ಬೋದು, ಏನಾದರೂ ಇರ್ಬೋದು, ಅದು ಎಷ್ಟು ದಿವಸಗಳ ಕಾಲ ಕೆಡದೆ ಥರ ಎಷ್ಟು ದಿವಸ ಬಾಳಿಕೆ ಬರುತ್ತೆ? ಹಾಂ, ಅನ್ನ ಸಾರು ಹಾಂ, ಫ್ರಿಜ್ ಇದ್ರೆ ಒಂದಿನ ಹೆಚ್ಚಿಗೆ ಬಾಳಿಕೆ ಬರ್ಬೋದು. ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ, ನೀವು ಅಂಗಡಿಯಲ್ಲಿ ತಗೊಳ್ಳುವಂತಹ ಒಂದು ತಿನಿಸುಗಳು ಅವು ಮ್ಯಾನುಫ್ಯಾಕ್ಚರ್ ಡೇಟ್ ಅಥವಾ ಎಕ್ಸ್ಪೈರಿ ಡೇಟ್ ನೋಡಿದರೆ ತಿಂಗಳಲ್ಲ ವರ್ಷಗಳ ಕಾಲ ಅವು ಕೆಡೋದಿಲ್ಲ. ಮನೇಲಿರೋ ಫುಡ್ಗಳು ಕೆಡುತ್ತೆ, ಅವು ಕೆಡೋದಿಲ್ಲ. ಯಾವತ್ತಾದರೂ ಒಂದಿನ ನಿಮಗೆ ಯೋಚನೆ ಬಂದಿದೆ, ಅಂಥದ್ದಿದ್ರಲ್ಲಿ ಏನಾಗ್ತಾರ ಒಟ್ಟ ಕೆಡೋದೇ ಇಲ್ಲ ಅನ್ನೋದು ಯೋಚನೆ ಯಾರಿಗಾದ್ರೂ ಬಂದಿದೆನಾ? ಕರೆಕ್ಟ್. ಹಾಂ, ಅಂದರೆ ನೀವು ಇದ್ರ ಬಗ್ಗೆ ಗಮನ ಹರಿಸಿದ್ದೀರಿ. ತಾಯಂದ್ರ ಬಗ್ಗೆ, ಮಗುವಿನ ಬಗ್ಗೆ ತಾಯಂದ್ರ ಮುಂದೆ ಮಾತಾಡೋದು. ಯಾಕೆ ನಾನು ಒಬ್ಬ ತಾಯಿಯ ಮಗ ಮತ್ತು ನನಗೂ ಒಬ್ಬ ಮಗ ಇದೆ. ತಾಯಂದ್ರ ಅಂದ್ರೆ ಎಲ್ಲ ಗೊತ್ತಿರೋ ಅವ್ರ ಮುಂದೆ ಏನಾದರೂ ಹೇಳಬೇಕು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಇವತ್ತು ಇನ್ನೊಂದು ನನಗೆ ಬಹಳ ಮಜಾ ಅನಿಸಿದ್ದೇನೆಂದ್ರೆ, ಎಲ್ರಿಗೂ ಕಿರೀಟ ಇಟ್ಟಾರೆ. ಇದುವರೆಗೂ ಯಾರು ನಾನು ಕಿರೀಟನೇ ಇಟ್ಟಿದ್ದಿಲ್ಲ. ನಾನು ಸ್ವಾಮಿ ವಿವೇಕಾನಂದ ಪಬ್ಲಿಕ್ ಸ್ಕೂಲ್ ಎಲ್ಲರಿಗೂ ಕಿರೀಟ ಇಟ್ಟಿದ್ದಾರೆ. ನಿಮಗೆ ಹೇಳೋದು ಅರ್ಥ ಇದೆ. ಯಾಕಂದ್ರೆ ಇಂಡಿಯಾದ ಭಾರತದ ಎಲ್ಲ ಮನೆಗಳಲ್ಲೂ ತಾಯಿ ಮಹಾರಾಣಿನೇ, ಇಡೀ ಮನಿ ಕಂಟ್ರೋಲ್ ಇರೋದೇ ಹೆಣ್ಣು ಮಕ್ಕಳ ಕೈಯಲ್ಲಿ. ನೀವು ಕಾಮನ್ ಆಗಿರೋರು, ನ್ಯಾಚುರಲ್ ಕ್ವೀನ್ಸ್ ನೀವೆಲ್ಲ ಮಹಾರಾಣಿಯರು. ಆದ್ರೆ ನಾವು ಮಹಾರಾಜರಾಗೋದು ಸ್ವಲ್ಪ ಕಡಿಮೆ. ನಿಮ್ಮ ಕೈ ದಾಟಿಕೊಂಡು ನಮಗೆ ಬರ್ಬೇಕಲ್ಲ. ಅದಕ್ಕೆ ನಾನು ಅಲಂಪಲ್ ಸರ್ ಬಹಳ ವಿಭಿನ್ನವಾದ ವೈವಿಧ್ಯಮಯವಾದ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ. ಅವರು ಮೊದಲಿಗೆ ತಾಯಂದಿರ್ತಾರೆ ಸರ್ ಮಾತಾಡಬೇಕು ಅಂತೇಳಿ. ಅಲಂಪಲ್ ಸರ್ ಅವರ ಕಾರ್ಯಕ್ರಮದಲ್ಲಿ ನಾವು ಬಂದು ಏನೋ ಹೇಳ್ತೀವಿ ಅನ್ನೋ ಒಂದು
ಅಹಮಿಕೆ ಗೌರವ ನನಗಿಲ್ಲ. ಅವರ ಕಾರ್ಯಕ್ರಮಗಳಿಗೆ ಬಂದು ನಾವು ಏನೋ ಹೊಸದನ್ನು ಕಲಿತೀವಿ ಅನ್ನೋ ಒಂದು ವಿನಯವಂತಿಕೆಯನ್ನು ಇಟ್ಕೊಂಡು ಬರ್ತೀವಿ. ಅವರ 2 ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ಬಹಳ ಹತ್ತಿರದಿಂದ ನೋಡಿದವು. ಗಂಗಾವತಿ ಲಿಟ್ಲ್ ಆರ್ಟ್ಸ್ ಶಾಲೆಯಲ್ಲಿ ಮಾತ್ರ. ಇವತ್ತಿಲ್ಲಿ ನಾನು ಜನಪದ ಜಾತ್ರೆ ಆಲ್ಬಮ್ ನೋಡಿದೆ. ಇಲ್ಲಿ ಇವತ್ತು ಈ ಮಾತೃ ಸಮ್ಮೇಳನ ಇದು ಮಮಕಾರದ ಕಾರ್ಯಕ್ರಮ, ಮಮಕಾರ ವಾತ್ಸಲ್ಯದ ಕಾರ್ಯಕ್ರಮ ಇದು. ಇಲ್ಲಿ ತಾಯಿ ಅನ್ನೋ ಪದ ಬರ್ತದೆ, ಅಲ್ಲಿ ವಾತ್ಸಲ್ಯನದಿದ್ದೇ ಇರ್ತದೆ. ಅಂತಹ ವಾತ್ಸಲ್ಯವನ್ನೇ ತಮ್ಮ ಇಡೀ ಬದುಕಿನ ತುಂಬ ಕೊಡುವಂಥವಳು ತಾಯಿ. ಅಂದರೆ ಇದೊಂದು ಬಹಳ ಭಾವನಾತ್ಮಕವಾದಂತಹ ಭಾವಲೋಕವನ್ನು ಇಲ್ಲಿ ನಿರ್ಮಾಣ ಮಾಡಿದೆ. ಇದು ಭಾಷೆಗೂ ಮೀರಿದ ಭಾವಲೋಕ. ಮಕ್ಕಳ ಜೊತೆ ನಾವು ಮಾತಾಡಬೇಕು ಅಂತ ಬಯಸ್ತೀವಿ. ಮಕ್ಕಳ ಜೊತೆ ಮಾತಾಡಬೇಕು ಅಂದರೆ ಭಾಷೆನೇ ಬೇಕಂತಿಲ್ಲ, ಸನ್ನೆಗಳ ಮುಖಾಂತರನೇ ನಾವು ಮಾತಾಡ್ತೀವಿ. ಒಂದು ಮಗು ವಿಸ್ಮಯ, ಆ ಮಗುವಿನ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ತಾಯಿಯೂ ಕೂಡ ವಿಸ್ಮಯ. ಅದಕ್ಕೆ ಇವತ್ತು ವಿಷಯ ತಾಯಿ ಮಗುವಿನ ಒಂದು ವಿಸ್ಮಯದ ಬಾಂಧವ್ಯ. ಜಗತ್ತಿನ ಯಾವ ಸೈಂಟಿಸ್ಟ್ಗಳು ಕಂಡುಹಿಡಿಯಲಿಕ್ಕಾಗಿಲ್ಲ ಮಗುವಿನ ಭಾವನೆಗಳನ್ನ ತಾಯಿ ಹೇಗೆ ಗ್ರಹಿಸ್ತಾಳೆ ಅನ್ನುವಂಥದ್ದು ಬಹಳ ಮುಖ್ಯ. ನಮ್ಮ ಭಾರತದ ಸಾಂಸ್ಕೃತಿಕ ಪರಂಪರೆಯಲ್ಲಿ, ಸಂಸ್ಕೃತಿ ಮತ್ತು ಪರಂಪರೆಯಲ್ಲಿ ತಾಯಿಗೆ ಯಾಕೆ ಬಹಳ ಮಹತ್ವದ ಸ್ಥಾನ ಇದೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ನಾವು ಭಾರತದಲ್ಲಿ ತಾಯಿಗೆ ಯಾವುದನ್ನು ಹೋಲಿಸ್ತೀವಿ? ದೇಶವನ್ನು, ಈ ನೆಲವನ್ನು ತಾಯಿಗೆ ಹೋಲಿಸ್ತೀವಿ. ಜನ್ಮಭೂಮಿ, ಜನನಿ, ನದಿಯನ್ನು ತಾಯಿ ಹೆಸರಿಂದ ಕರಿತೀವಿ. ತಾಯಿ ತುಂಗಭದ್ರೆ, ತಾಯಿ ಕಾವೇರಿ ಅಂತ ಕರಿತೀವಿ. ಗಂಗಾಮ ಅಂತಾರೆ ಉತ್ತರ ಭಾರತದಲ್ಲಿ ಗಂಗಾ ನದಿಗೆ. ತಾಯಿ ಅಂತಲೇ ಗಂಗೆಯನ್ನು ಭಾವಿಸ್ತಾರೆ. ಯಾಕೆ? ನೀರನ್ನು ಕೊಡುವುದರ ಮುಖಾಂತರ ಇಡೀ ಲೋಕದ ಎಲ್ಲ ಜೀವಿಗಳನ್ನು ನದಿ ಸಲಹುತ್ತದೆ. ಅದಕ್ಕೆ ತಾಯಿಗೆ ಹೋಲಿಸ್ತೀವಿ. ಎಲ್ಲೆಲ್ಲಿ ಶ್ರೇಷ್ಠವಾದದ್ದು ಉತ್ಕೃಷ್ಟವಾದಿದೆಯೋ ಅದಕ್ಕೆಲ್ಲ ತಾಯಿಯನ್ನೇ ನಾವು ಕರೀತಕ್ಕಂಥದ್ದನ್ನು ನೋಡ್ತೀವಿ. ಇಲ್ಲಿ ಒಂದು ಘಟನೆಯನ್ನು ಕೇಳುವುದರ ಮುಖಾಂತರ ನನ್ನ ಮಾತುಗಳನ್ನು ಪ್ರಾರಂಭಿಸಿದೆ. ಊಟದ ಸಮಯ ಆಗಿದೆ, ಬಿಸಿಬೇಳೆಭಾತ್ ಆಗಿದೆ, ನಾನು ಓಡಿ ಬಂದೆ ಆಗಿದೆ. ಅದಕ್ಕೆ ನಿಮಗೆ ಬಹಳ ಹೊತ್ತೇನು ನಾನು ಆ ಬಿಸಿಬೇಳೆಭಾತ್ ಆರೋದ್ರೊಳಗಡೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದನ್ನು ಗ್ಯಾರಂಟಿ ಕೊಟ್ಟೆ ನಾನು ಮಾತುಗಳನ್ನು ಪ್ರಾರಂಭಿಸ್ತೇನೆ. ಶಿವಾಜಿ ರಾಯಗಢ ಕೋಟೆಯಲ್ಲಿ ಸಂಜೆ ಆದ ತಕ್ಷಣ, ರಾತ್ರಿ ಆದ ತಕ್ಷಣ ಆ ಕೋಟೆಯ ಬಾಗಿಲನ್ನು ಹಾಕಿಸ್ತಾ ಇದ್ದ. ಒಬ್ಬ ತಾಯಿ ಒಂದು ಹತ್ತಿರದ ಹಳ್ಳಿಗೆ ಹಾಲು ಮಾಡಲಿಕ್ಕೆ ಹೋಗ್ತಿದ್ಲು. ಪ್ರತಿದಿನ ಆ ಕೋಟೆಯಿಂದ ಹೊರಗೆ ಹೋಗಿ ಹಾಲು ಮಾರ್ಕೊಂಡು ಬರ್ತಿದ್ಲು. ಬರಬೇಕಾದ್ರೆ ಅವತ್ತು ಹುಣ್ಣಿಮೆ ದಿನ ಇತ್ತು, ಹಾಲು ಜಾಸ್ತಿ ಬೇಡಿಕೆ ಇತ್ತು, ಡಿಮ್ಯಾಂಡ್ ಇದ್ದದಕ್ಕೆ ಹಾಲು ಮಾರಿ ಬರಬೇಕು, ಲೇಟ್ ಆಗಿತ್ತು. ಆಕೆ ಗೇಟಲ್ಲಿ ಬರಬೇಕಾದ್ರೆ ರಾಯಗಢದ ಕೋಟೆಯ ಬಾಗಿಲನ್ನು ಹಾಕಿಬಿಟ್ಟಿದ್ರು, ತೆಗಿಲಿಲ್ಲ. ಅಲ್ಲಿ ಗೇಟ್ ಕೀಪರ್ ಕೇಳಿದ್ನು ಕಾವಲುಗಾರನಿಗೆ, ಬಾಗಿಲು ತೆಗಿ ಅಂತಂದು. ಅವನು ತೆಗಿಯಲ್ಲ, ರಾಜಾಜ್ಞೆ ಇದೆ, ಹಾಗೆಲ್ಲ ತೆಗಿಲಿಕ್ಕೆ ಬರಲ್ಲ, ತೆಗಿಯಂಗಿಲ್ಲ.